ಮನುಷ್ಯನ ಸ್ವಭಾವನೇ ಸಂಪಾದಿಸೋದು, ಸಂಗ್ರಹ ಮಾಡೋದು. ಅದು ಬೇಕಿದ್ರೆ ದುಡ್ಡು, ಹೆಸರು, ಸಂಬಂಧಗಳು ಅಥವಾ ಆನಂದ. ಆದರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ವಿಧಿ ಹೀಗೆ ಸಂಗ್ರಹ ಮಾಡೋ ಬುದ್ಧಿನ ಮನುಷ್ಯನಿಗೆ ಯಾಕೆ ಕೊಟ್ಟಿದೆ ಅಂತ? ಒಂದು ಬೀಜದಿಂದ ಗಿಡ ಹುಟ್ಟುತ್ತೆ, ಅದು ಬೆಳೆದ ಮೇಲೆ ಅದರಲ್ಲಿ ಹಣ್ಣುಗಳು ಸಂಗ್ರಹ ಆಗತ್ತೆ. ಯಾಕೆ? ಅದನ್ನ ತಾನೇ ತಿನ್ಬೇಕು ಅಂತ ಬಿಡುತ್ತಾ ಗಿಡ? ಇಲ್ಲ, ಅದು ಬಿಡೋದು ಹಸಿದ ಜೀವಗಳಿಗೆ ಹಂಚೋಕೆ ಅಂತ. ಈಗ ನೀವು ಕೇಳಬಹುದು, ಅದರಿಂದ ಗಿಡಕ್ಕೆ ಏನ್ ಲಾಭ ಅಂತ. ಲಾಭ ಇದೆ. ಯಾಕೆ ಅಂದ್ರೆ ಯಾವುದು ಹಂಚ್ಕೊಳ್ಳುತ್ತೋ ಅದು ಮಣ್ಣಾಗಲ್ಲ. ಈ ಹಣ್ಣನ್ನ ಯಾರು ತಿಂತಾರೋ ಅವರು ಅದರ ಬೀಜಗಳನ್ನ ವಾತಾವರಣದಲ್ಲಿ ಬಿಸಾಡ್ತಾರೆ. ಅದರಿಂದ ಹುಟ್ಟುತ್ತೆ ಹೊಸ ವೃಕ್ಷ. ಅದರ ಜಾತಿ, ಅದರ ಗುಣ, ಅದರ ಸಿಹಿ ಅಮರ ಆಗೋಗತ್ತೆ. ಅದಕ್ಕೆ ನೆನಪಿಟ್ಕೊಳ್ಳಿ, ಆಸ್ತಿ ಮಾಡೋಕೆ ಒಂದೊಂದು ಕಾಸನ್ನು ಸಂಗ್ರಹ ಮಾಡಬೇಕಾಗತ್ತೆ. ಆದರೆ ಅಮರ ಆಗೋದಕ್ಕೆ ಒಂದೊಂದು ಕ್ಷಣನೂ ಹಂಚಬೇಕಾಗತ್ತೆ. ರಾಧೆ